ಸಂಪುಟ ರಚನೆಗೆ ಡಿ.ಕೆ. ಶಿವಕುಮಾರ್ ಕಸರತ್ತನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಲಿಸ್ಟ್ ಜೊತೆ ದಿಲ್ಲಿಯಿಂದ ಬಂದಿರುವಂತದ್ದು ಡಿ.ಕೆ. ಶಿವಕುಮಾರ್ ಅವರು. ಡಿ.ಕೆ. ಕ್ಯಾಬಿನೆಟ್ಗೆ ಯಾರೆಲ್ಲ ಹೊಸಬರು ಎಂಟ್ರಿ ಆಗ್ತಾರೆ ಅನ್ನುವಂಥದ್ದೇ ಈಗಿರುವಂತ ಕುತೂಹಲ. ಡಿ.ಕೆ. ಶಿವಕುಮಾರ್ ಸಂಪುಟದಲ್ಲಿ ಇರ್ತಾರಾ, ಸಿದ್ದರಾಮಯ್ಯನವರ ಆಪ್ತರು ಅನ್ನುವಂಥ ಪ್ರಶ್ನೆಗೂ ಉತ್ತರ ಸಿಗಬೇಕಾಗಿದೆ. ಯಾರಿಗೆ ಲಕ್ ಇದರಲ್ಲಿ, ಯಾರಿಗೆ ಶಾಕ್? ಸಂಪುಟ ಸಸ್ಪೆನ್ಸ್ ಇದೆ. ಈಗ ಟೋಟಲಿ ಒಂದು 3 ಸಚಿವ ಸ್ಥಾನ ಖಾಲಿಯಾಗಿತ್ತು. ಸಿದ್ದರಾಮಯ್ಯನವರು ಸೇರಿದಂತೆ ಉಳಿದಂತೆ 31 ಜನ ಇದ್ರು. ಈಗ 30 ಜನ ಸಚಿವರು ಇದ್ರಲ್ಲ ಸಿದ್ದರಾಮಯ್ಯನವರ ಸಂಪುಟದಲ್ಲಿ, ಅದರಲ್ಲಿ ಅರ್ಧಕ್ಕರ್ಧ ಅಲ್ಲ, ಮುಕ್ಕಾಲು ಭಾಗ ಸಚಿವರಿಗೆ ಗೇಟ್ ಪಾಸ್ ಕೊಡುವಂತ ಸಾಧ್ಯತೆ ಇದೆ. ಈ ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಂಥವರಲ್ಲಿ 8 ರಿಂದ 10 ಜನ ಮಾತ್ರ ಇರುವಂತ ಚಾನ್ಸಸ್, ಉಳಿದಂತೆ ಒಂದು 20 ಜನಕ್ಕೆ ಗೇಟ್ ಪಾಸ್ ಕೊಡುವಂತ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಸೊ ಇನ್ನ ಉಳಿದ 20 ಸಚಿವರು ಯಾರು ಹೊಸಬರಾಗಿ ಹಾಗಾದ್ರೆ ಆಯ್ಕೆ ಆಗ್ತಾರೆ, ಅದೊಂದು ಕುತೂಹಲ ಇದೆ. ಯಾರನ್ನ ಆಯ್ಕೆ ಮಾಡಲಾಗುತ್ತೆ, ಯಾವ ಟೀಮ್ನವರವರು, ಯಾವ ಬಣದಲ್ಲಿರುವಂತವ್ರಿಗೆ ಆದ್ಯತೆ ಕೊಡ್ಲಾಗುತ್ತೆ ಅಂತ ನಿಮಗೆ ತೋರಿಸ್ತಾ ಇದೀವಿ. ಸಂಭವ್ಯ ಸಚಿವರ ಲಿಸ್ಟ್. ಕೃಷ್ಣ ಬೈರೇಗೌಡರು ಒಳ್ಳೆ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ, ಅವರ ಹೆಸರಂತೂ ಇದ್ದೇ ಇರುತ್ತೆ. ಇನ್ನ ಪ್ರಿಯಾಂಕ್ ಖರ್ಗೆ ಅವರ ಹೆಸರು, ಪ್ರಮುಖವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಅನ್ನುವಂತ ಕಾರಣಕ್ಕೋಸ್ಕರ ಅವರ ಹೆಸರು ಕೂಡ ಇದ್ದೇ ಇರುತ್ತೆ. ಸತೀಶ್ ಜಾರಕಿಹೊಳಿ ವಾಲ್ಮೀಕಿ ಸಮುದಾಯದಲ್ಲಿ ಪ್ರಮುಖ ನಾಯಕರು, ಅವರ ಹೆಸರು ಕೂಡ ಸಂಭಾವ್ಯ ಲಿಸ್ಟ್ ಅಲ್ಲಿ ಇದ್ದೇ ಇದೆ. ಕೆ.ಜೆ. ಜಾರ್ಜ್ ಯಾರು ಮುಖ್ಯಮಂತ್ರಿ ಆದ್ರೂ ಕೂಡ ಅವ್ರು ಇದ್ದೇ ಇರ್ತಾರೆ, ಒಂದು ಹಾಸನದ ಕಲಾವಿದರು ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಕೆ.ಜೆ. ಜಾರ್ಜ್ ಅವರು ಇದ್ದೇ ಇರ್ತಾರೆ. ಸೋನಿಯಾ ಗಾಂಧಿ ಅವರ ಪರಮಾಪ್ತ. ಇನ್ನ ಈಶ್ವರ್ ಖಂಡ್ರೆ ಲಿಂಗಾಯತ ಸಮುದಾಯ, ಅವ್ರಿಗೂ ಕೂಡ ಚಾನ್ಸ್ ಸಿಗುವಂತ ಚಾನ್ಸಸ್ ಇದೆ. ಎಂ.ಬಿ. ಪಾಟೀಲ್ ಅವರು ಹಿರಿಯ ನಾಯಕರು, ಅವರು ಕೂಡ ಮಂತ್ರಿ ಆಗುವಂತ ಎಲ್ಲ ಚಾನ್ಸಸ್ ಇದೆ, ಮಂತ್ರಿ ಆಗಿ ಕಂಟಿನ್ಯೂ ಆಗುವಂತ ಚಾನ್ಸಸ್. ಪರಮೇಶ್ವರ್ ಅವರು ದಲಿತ ಸಮುದಾಯ ಕೋಟ, ಅವರು ಕೂಡ ಇಲ್ಲಿ ಮಂತ್ರಿ ಆಗುವಂತ ಚಾನ್ಸಸ್, ಅವರ ಮಂತ್ರಿಗಿರಿ ಕಂಟಿನ್ಯೂ ಆಗ್ಬೋದು. ಎಚ್.ಕೆ. ಪಾಟೀಲ್ ರೆಡ್ಡಿ ಲಿಂಗಾಯತರು, ಅವರು ಕೂಡ ಮುಂದುವರಿಬಹುದು ಅಂತ. ಶಿವರಾಜ್ ತಂಗಡಗಿ ಬೋವಿ ಸಮುದಾಯ, ಅವರು ಕಂಟಿನ್ಯೂ ಆಗ್ಬೋದು ಅಂತ. ಇನ್ನ ಉಳಿದಂತೆ ಚಲುವರಾಯ ಸ್ವಾಮಿ ಅವರಿಗೆ ಕೊಡ್ಲಾಗತ್ತಾ, ಕಂಟಿನ್ಯೂ ಆಗ್ತಾರ, ಕಾದ್ ನೋಡ್ಬೇಕು. ಮಂಕಾಳ ವೈದ್ಯ ಕರಾವಳಿ ಕರ್ನಾಟಕ ಭಾಗ, ಸೊ ಹಾಗಾಗಿ ಆ ಒಂದು ಭಾಗಕ್ಕೆ ಅಂತ ನೋಡಿದರೆ ಮಂಕಾಳ ವೈದ್ಯ ಅವರಿಗೆ ಮೊಗವೀರ ಸಮಾಜದಿಂದ ಅವರೊಬ್ಬರೇ ಇರುವಂತ ಕಾರಣಕ್ಕೋಸ್ಕರ ಚಾನ್ಸ್ ಸಿಗುವಂತ ಎಲ್ಲ ಸಾಧ್ಯತೆ ಇದೆ. ಶ್ರೀನಿವಾಸ್ ಮಾನೆ ಇಲ್ಲಿ ಮರಾಠ ಸಮುದಾಯ, ಸಂತೋಷ್ ಲಾಡ್ಗೆ ಸಿಗದೆ ಹೋದ್ರೆ ಶ್ರೀನಿವಾಸ್ ಮಾನೆಗೆ ಸಿಗುವಂತ ಚಾನ್ಸಸ್ ಇದೆ. ಯಾಕೆಂದ್ರೆ ಸಂತೋಷ್ ಲಾಡ್ ಕೂಡ ಮರಾಠ ಸಮುದಾಯದವರು, ಶ್ರೀನಿವಾಸ್ ಮಾನೆ ಕೂಡ. ಸೊ ಆ ಒಂದು ಕೋಟಾದಡಿಯಲ್ಲಿ ಸಂತೋಷ್ ಲಾಡ್ಗೆ ಸಿಗದೆ ಹೋದ್ರೆ ಇವ್ರಿಗೆ ಸಿಗ್ಬೋದು ಅಂತ. ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರಿನ ಭಾಗದ ಪ್ರಮುಖ ನಾಯಕರು, JBA ಎಲೆಕ್ಷನ್ ಬೇರೆ ಇರುವಂತ ಹಿನ್ನೆಲೆಯಲ್ಲಿ ಅವ್ರಿಗಂತೂ ಸಿಕ್ಕೇ ಸಿಗುತ್ತೆ. ಅವರು ಕೂಡ ಆಲ್ಮೋಸ್ಟ್ ಒಂಥರ ಡಿ.ಕೆ. ಮತ್ತೆ ಇವರು ಒಟ್ಟೊಟ್ಟಿಗೆ ರಾಜಕಾರಣವನ್ನ ಆರಂಭ ಮಾಡಿದಂಥವ್ರು, ತುಂಬಾ ಸೀನಿಯರ್ ಲೀಡರ್. ನಾಗೇಂದ್ರ ಆಲ್ರೆಡಿ ವಾಲ್ಮೀಕಿ ಹಗರಣದಲ್ಲಿ ಜೈಲು ಪಾಲಾಗಿದ್ದಂಥವ್ರು, ದೊಡ್ಡ ಹಗರಣ, ಅದು ದೊಡ್ಡ ಚರ್ಚೆ ಆಗಿತ್ತು. ಆ ಒಂದು ಕಾರಣಕ್ಕೆ ರಾಜೀನಾಮೆ ಕೊಟ್ಟಿದ್ರು. ಮತ್ತೊಮ್ಮೆ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ಬರ್ತಾರ, ಕಾದ್ ನೋಡ್ಬೇಕು. ಯು.ಟಿ. ಖಾದರ್ ಸ್ಪೀಕರ್ ಆಗಿದ್ದಂಥವ್ರು, ಮುಸ್ಲಿಂ ಕೋಟಾದಡಿಯಲ್ಲಿ ಈಗ ಅವರು ಸಚಿವರಾಗಬಹುದಾ ಅಂತ, ಅವರು DCM ಸ್ಥಾನಕ್ಕೂ ಕೂಡ ಲಾಬಿಯನ್ನ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಲಕ್ಷ್ಮಣ್ ಸವದಿ ಅವರು ಲಿಂಗಾಯತ ಕೋಟಾ ಪ್ರಭಾವಿ ನಾಯಕರು, DCM ಆಗಿದ್ದಂಥವ್ರು, ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಯಡಿಯೂರಪ್ಪ ಇದ್ದಂತ ಸಂದರ್ಭದಲ್ಲಿ, ಅದಾದ್ಮೇಲೆ ಕಾಂಗ್ರೆಸ್ಗೆ ಬಂದಂತವರು. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕೊಟ್ರೆ ಇವ್ರಿಗೆ ಚಾನ್ಸ್ ಸಿಗುವಂತ ಸಾಧ್ಯತೆ ಇದೆ. ಬೆಳಗಾವಿ ಕೋಟಾದಡಿಯಲ್ಲಿ ಶಿವಲಿಂಗೇಗೌಡರು ಹಾಸನದಲ್ಲಿ ಗೆದ್ದಿರುವಂತ ಏಕೈಕ ಶಾಸಕರು, ಸಚಿವ ಸ್ಥಾನದ ಭರವಸೆ ಮೇಲೆನೆ JDS ನಿಂದ ಕಾಂಗ್ರೆಸ್ಗೆ ಬಂದಿರುವಂತದ್ದು ಅನ್ನುವಂಥದ್ದನ್ನ ಸಾಕಷ್ಟು ಬಾರಿ ಬಹಿರಂಗವಾಗಿ ಹೇಳಿದ್ದಾರೆ. ಅವ್ರಿಗೆ ಈ ಬಾರಿ ಚಾನ್ಸ್ ಸಿಗುತ್ತಾ ನೋಡ್ಬೇಕು. CS ನಾಡಗೌಡರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಲಿಂಗಾಯತ ಕೋಟಾದಡಿಯಲ್ಲಿ. ಯತೀಂದ್ರ ಸಿದ್ದರಾಮಯ್ಯನವರು ನನ್ನ ಮಗನ್ ಸೇರಿಸ್ಕೊಳ್ಳಿ ಅಂದ್ರೆ ಸೇರಿಸ್ಕೊಳ್ಳುವಂತ ದೊಡ್ಡದಲ್ಲ, ಇದು ಸಿದ್ದರಾಮಯ್ಯನವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯತೀಂದ್ರ ಅವ್ರನ್ನ ಸಂಪುಟಕ್ಕೆ ಸೇರಿಸ್ಬೇಕಾ ಬೇಡವಾ ಅಂತ. ಕುರುಬಾ ಕೋಟ ರಾಘವೇಂದ್ರ ಹಿಟ್ನಾಳ್, ಇವರು ಕೂಡ ಕುರುಬಾ ಕೋಟ, ಕೊಪ್ಪಳ ಜಿಲ್ಲೆ. ಸೊ ಇಲ್ಲಿ ಶಿವರಾಜ್ ತಂಗಡಿಗೆ ಅವರಿಗೆ ಅಕಸ್ಮಾತ್ ಕೊಡದೆ ಹೋದ್ರೆ ಇವ್ರಿಗೆ ಕೊಡ್ಬೋದು ಅಂತ. ಇವ್ರಿಗೆ ಕೊಟ್ರೆ ಶಿವರಾಜ್ ತಂಗಡಿಗೆ ಡೌಟು ಅಂತ ಹೇಳಲಾಗ್ತದೆ, ಕಾದ್ ನೋಡ್ಬೇಕು. B.K. ಹರಿಪ್ರಸಾದ್ ವಿಧಾನ ಪರಿಷತ್ನ ಸದಸ್ಯರು, ಪ್ರಭಾವಿ ನಾಯಕ, ಅವರಿಗೆ ಸಾಕಷ್ಟು ಹೋರಾಟ ಮಾಡಿದ್ರು 2023ರಲ್ಲಿ ಸಿದ್ದರಾಮಯ್ಯನವರ ಗೌರ್ಮೆಂಟ್ ಅಲ್ಲಿ ಸೇರೋದಕ್ಕೆ. ಈಗ ಡಿ.ಕೆ. ಶಿವಕುಮಾರ್ ಅವರ ಗೌರ್ಮೆಂಟ್ ಅಲ್ಲಿ ಸಚಿವರಾಗ್ತಾರ ನೋಡ್ಬೇಕು. ಯಾಕೆಂದ್ರೆ ಮುಂಚೆ ಚೆನ್ನಾಗಿದ್ರು ಡಿ.ಕೆ. ಶಿವಕುಮಾರ್ ಅವ್ರ ಜೊತೆ, ಈಗ ಅಷ್ಟಕ್ಕಷ್ಟೇ. ಇನ್ನ ವಸಂತ್ ಕುಮಾರ್ MLC-ಗಳಿಗೆ ಎಷ್ಟು ಜನಕ್ಕೆ ಕೊಡ್ತಾರೆ ಅನ್ನೋದು ಕಾದ್ ನೋಡ್ಬೇಕು. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ವಸಂತ್ ಕುಮಾರ್ ಅವರಿಗೆ ಕೊಡ್ಬೇಕಾ ಬೇಡವಾ ಅಂತ. ಜಮೀರ್ ಅಹಮದ್ ಖಾನ್ ಮುಸ್ಲಿಂ ಸಮುದಾಯದಲ್ಲಿ ಮಾಸ್ ಲೀಡರ್ ಆಗಿದ್ದಾರೆ, ಅವರಿಗೆ ಕೊಡುವಂತ ಎಲ್ಲ ಚಾನ್ಸಸ್ ಇರುವಂತದ್ದು. ಉಪಮುಖ್ಯಮಂತ್ರಿ ಆಗುವಂತ ನಿಟ್ಟಿನಲ್ಲೂ ಕೂಡ ಅವರು ಲಾಬಿಯನ್ನ ಮಾಡ್ತಾ ಇದ್ದಾರೆ ಅಂತ. ತನ್ವೀರ್ ಸೇಠ್ ಮುಸ್ಲಿಂ ಕೋಟಾದಡಿಯಲ್ಲಿ, ಇವರು ಡಿ.ಕೆ. ಪರವಾಗಿನೇ ಸ್ವಲ್ಪ ಬ್ಯಾಟಿಂಗ್ ಮಾಡಿದಂಥವ್ರು, ಮೈಸೂರು ಭಾಗದವರು, ಅವ್ರಿಗೂ ಚಾನ್ಸ್ ಸಿಗುತ್ತಾ ನೋಡ್ಬೇಕು. ಇನ್ನು ಎನ್.ಎ. ಹ್ಯಾರಿಸ್ ಅವ್ರಿಗೂ ಕೂಡ ಸಿಗುವಂತ ಚಾನ್ಸಸ್ ಇದೆಯಾ ಅನ್ನುವಂಥದ್ದು ನೋಡ್ಬೇಕು. ಯಾಕೆಂದ್ರೆ ಇಲ್ಲಿ ಯು.ಟಿ. ಖಾದರ್, ಎನ್.ಎ. ಹ್ಯಾರಿಸ್, ತನ್ವೀರ್ ಸೇಠು, ಜಮೀರ್ ಅಹಮದ್ ಖಾನ್ 4 ಜನಕ್ಕೆ ಕೊಡುವಂತ ಚಾನ್ಸಸ್ ಕಡಿಮೆ.
ಕೊಟ್ರೆ ಒಂದು 3 ಜನಕ್ಕೆ ಕೊಡ್ಬೋದು, ಇಲ್ಲ ಒಂದು ಇಬ್ಬರಿಗೆ ಕೊಡ್ಬೋದು. ಆ ಇಬ್ರು ಯಾರು ಅನ್ನುವಂಥದ್ದು ನೋಡ್ಬೇಕು. ನಾ ಪುಟ್ಟರಂಗ ಶೆಟ್ಟಿ ಉಪ್ಪಾರ ಸಮಾಜದವರು, ಚಾಮರಾಜನಗರ ಜಿಲ್ಲೆ ಪ್ರತಿನಿಧಿಸ್ತಾ ಇರುವಂಥದ್ದು. ಸೊ ಹೀಗಾಗಿ ಅವ್ರಿಗೆ ಸಿಗುತ್ತಾ ಗೊತ್ತಿಲ್ಲ. ರೂಪಾ ಶಶಿಧರ್ SC ಸಮುದಾಯ, KGF ನ ಶಾಸಕಿ, ಅವ್ರ ಅಪ್ಪನಿಗೆ ಸಿಗದೇ ಇದ್ರೆ ಅಂದ್ರೆ KH ಮುನಿಯಪ್ಪ ಅವ್ರಿಗೆ ಕೊಡದೇ ಇದ್ರೆ ಇವ್ರಿಗೆ ಸಿಗುತ್ತೆ ಅಂತ. ಇನ್ನ ಇಬ್ಬರಲ್ಲಿ ಒಬ್ರಿಗೆ ಸ್ಥಾನ ಅಂದ್ರೆ ಅಪ್ಪ ಮಗ, ವಿಜಯನಗರ ಶಾಸಕರು ಮತ್ತೆ ಗೋವಿಂದರಾಜನಗರ ಶಾಸಕರು M ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ, ಇಬ್ಬರಲ್ಲೊಬ್ಬರಿಗೆ ಕೊಡಬಹುದು ಅಂತ ಹೇಳಲಾಗ್ತಾ ಇದೆ. ಕಾದ್ ನೋಡ್ಬೇಕು ಯಾರಿಗೆ ಸಿಗುತ್ತೆ ಚಾನ್ಸು ಅಂತ. ಇನ್ನ ಇಬ್ಬರಲ್ಲೊಬ್ಬರಿಗೆ ಅಂತ ನೋಡಿದ್ರೆ ಆನೇಕಲ್ ಶಿವಣ್ಣ ಮತ್ತು ನರೇಂದ್ರ ಸ್ವಾಮಿ, ಆನೇಕಲ್ನ ಶಾಸಕರು ಶಿವಣ್ಣ ಅವರು ಅಥವಾ ಮಳವಳ್ಳಿ ಶಾಸಕರಾಗಿರುವಂತ ನರೇಂದ್ರ ಸ್ವಾಮಿ ಅವರು, ಇವರಿಬ್ಬರಲ್ಲಿ ಯಾರಿಗೆ ಸಿಗುತ್ತೆ ಅದು ಕೂಡ ಕುತೂಹಲ ಇದೆ. ಕಾದ್ ನೋಡ್ಬೇಕು ಯಾರಿಗೆ ಚಾನ್ಸ್ ಕೊಡ್ಲಾಗುತ್ತೆ ಅಂತ.